guys. Hey guys, welcome back. ಹೇಗಿದ್ದೀರಲ್ಲ ಕಣ್ಣಿಗೆ ಚೆಕ್ ಹಾಗೆ ಎಂತ ಹೇಳೋದು ಮಗ ಇವತ್ತು ಸ್ಯಾಟರ್ಡೇ ನಾನು ಇವತ್ತು ಇಲ್ಲಿಗೆ ಹೋಗಲಿಲ್ಲ. ಹಾಗೆ ಈಗ ಮೇಲೆ ನನಗೆ ವರ್ಕ್ ಉಂಟು, ಇನ್ನು ವರ್ಕ್ ಸ್ಟಾರ್ಟ್ ಆದ ನಂತರ ಇನ್ನು ಇದೇ ಮಾಡಲಿಕ್ಕೆ ವ್ಲಾಗ್ ನೋಡುವ ಹೇಗೆ ಎಲ್ಲ ಆಗ್ತದೆ ಅಂತ ವರ್ಕಿದ ಬಗ್ಗೆ ಆಗಲಿ ಅದರದ್ದೆಲ್ಲ ಒಂದು ಹೇಳ್ತೇನೆ ಯಾವಾಗಾದ್ರೂ ಒಮ್ಮೆ. ಬಟ್ ಅದೇ ಈಗ ನಾನು ಸ್ಟಾರ್ಟ್ ಮಾಡಿದಷ್ಟು ಇವಾಗ ಈಗ 11ಕ್ಕೆ 5 ನಿಮಿಷ ಉಂಟು. ಹಾಗೆ ರಾಬರಪ್ಪ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿ ಅದನ್ನು ಡಾಕ್ಯುಮೆಂಟ್ ಮಾಡುವ ಅಂತ ಹೇಳಿದ್ದೇನೆಲ್ಲ. ಮತ್ತು ಸೆಕೆ ಇಲ್ಲಿ ನಿನ್ನೆ ಹೇಳಿದಾಗಿದೆ ಸೆಕೆ ಇಲ್ಲಿ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ನಾನು ಅದನ್ನು ಕೆಳಗೆ ಎಲ್ಲ ಹೋಗಿ ಕ್ಲೀನೆಲ್ಲ ಮಾಡಿ ಬಂದದ್ದು. ಒಂದು ಚಿಕ್ಕ ಗಾರ್ಡನ್ ಉಂಟಲ್ಲ, ಚಿಕ್ಕ ಗಾರ್ಡನ್ ಅದರಲ್ಲಿ. ಹಾಗೆ ಈಗ ಬಂದೇನೆ, ಇನ್ನು ಕೂತ್ಕೊಳ್ಬೇಕು, ಇನ್ನು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ನೋಡುವ ಎಂತೆಲ್ಲ ಆಗ್ತದೆ ಅಂತ. ಆಗ ಹೊರಗೆ ಹೋಗೋಷ್ಟು ಇದಿಲ್ಲ ಮಾಡಿ ಎಂತ ಸೆಕೆ ಇನ್ನು ನನಗೆ ಆಶ್ಚರ್ಯ ಆಗ್ತುಂಟು. ಎಂತ ಅಂದರೆ ಇದು ಮಳೆ ಇಲ್ಲ ಅಂದರೆ ವಿಚಿತ್ರ ಆಯಿತಾ. ಈ ಜೂನಲ್ಲಿ ಸಹ ಮಳೆ ಇಲ್ಲ ಅಂತ ಹೇಳಿದರೆ ವಿಚಿತ್ರ. ಹಾಗೀಗ ಅದೇ ಇನ್ನೇನೆಲ್ಲ ಆಗ್ತದೆ ದಿವಸದಲ್ಲಿ ಅದನ್ನು ಡಾಕ್ಯುಮೆಂಟ್ ಮಾಡ್ತೇನೆ. ಸೊ ಇದು ಎಂತಂದರೆ ನಾನು ಪ್ರೀಮಿಯರ್ ಪ್ರೋ ಅನ್ಇನ್ಸ್ಟಾಲ್ ಮಾಡಿದ್ದೆ. ಅದೇನೋ ಒಂದು ಆಚೆ ಮಾಡುವಾಗ ಎಂಥದ್ದಾಯ್ತು, ಹಾಗೆ ಅನ್ಇನ್ಸ್ಟಾಲ್ ಮಾಡಿ ಅಂತ ಇನ್ಸ್ಟಾಲ್ ಮಾಡ್ತಿದ್ದೇನೆ. ತುಂಬ ಟೈಮ್ ಆಯಿತು, ಗೊತ್ತಿಲ್ಲ ಎಂತ ಆಗ್ತದೆ ಅಂತ. ಇದೆಲ್ಲ ಆಗಿದೆ, ಡೌನ್ಲೋಡ್ ಪ್ರೊಸೆಸ್ ಎಲ್ಲ ಆಗಿರಬೇಕು. ಈಗ ಆ್ಯಡಿಂಗ್ ಮಾಡ್ಯೂಲ್ಸ್ನಲ್ಲಿ ಬರ್ತದೆ, ನೋಡುವ ಹೇಗೆ ಆಗ್ತದೆ ಅಂತ. ಹಾಗೆಯೇ ನಾನು ಮೇಲೋಗಿ ಟೈಮ್ ಲ್ಯಾಪ್ಸ್ ಇದು ಬಂದರೆ ಚೆಂದ ಬಂದಿದೆ, ಮತ್ತು ವೀಡಿಯೋಸ್ ಆ್ಯಕ್ಚುಲಿ ಚೆಂದ ಬಂದಿದೆ. ಅಂದರೆ ನಾನದು ಹಾಕಿ ಮುಂಚೆ ಅಥವಾ ಅದಕ್ಕಿಂತ ಮುಂಚೆ ಅಥವಾ ಅದಕ್ಕೆ ನೆಕ್ಸ್ಟ್ ಟೈಮಿನೇ ಹಾಕಿರ್ತೇನೆ, ನೋಡುವ ಹೇಗೆ ಅಂತ ಎಡಿಟಿಂಗ್ ಮಾಡೋ ಗೊತ್ತಾಗೋ ಅಷ್ಟೇ. ಬಟ್ ಅದೇ ಈಗ ನಾನು ಅದೆಲ್ಲ ತೆಗೆದು ಬಂದೇನೆ. ಈಗ ಇದು ಇದಾಗದ್ರೆ ನನಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಧದಲ್ಲಿ ಇವತ್ತೇ ಇದಾಯಿತು ಅದು. ಆ್ಯಕ್ಚುಲಿ ನನ್ನದೇ ತಪ್ಪು, ನಾನು ಅದನ್ನು ಎಂಥದೋ ಒಂದು ಮಾಡಲಿಕ್ಕೆ ಹೋಗಿ ಎಂಥದೋ ಒಂದು ಆಯಿತು. ತೊಂದರೆ ಇಲ್ಲ. ಈಗ ಅರ್ಧ ವರ್ಷದಲ್ಲಿ ಸ್ಟಕ್ ಆಗಿದೆ, ನೋಡುವ ಹೇಗೆ ಆಗ್ತದೆ. ಹಾಗೆ ಕ್ಯಾಮರಾ ಸಹ ಚಾರ್ಜ್ ಇಲ್ಲ, ಲ್ಯಾಪ್ಟಾಪಲ್ಲಿ ಚಾರ್ಜ್ ಇಲ್ಲ. ಈಗ 2 ಸಹ ಚಾರ್ಜ್ಗೆ ಇಡಬೇಕು. ರಪ್ಪ ಇದು ಮಾಡಿ ಮತ್ತೆ ಅದೇ ನಾನು ಲಾಗಿನ್ ಕೆಳಗೆ ಹೋದ ನಂತರ ಕಂಟಿನ್ಯೂ ಮಾಡ್ತೇನೆ. ಈಗ ಫಸ್ಟ್ ಇದೊಂದಾಗಲಿ ಮತ್ತೆ ಅಪ್ಡೇಟ್ ಕೊಡ್ತೇನೆ ಇದು ಎಂತ ಆಯಿತು ಅಂತ. ಪ್ರೋ ಇದಾಗಿದೆ ಅಂತ ಲಾಂಚ್ ಆಗಿ ಏಟೆಲ್ಲ ಮಾಡಿ ಆಯಿತು, ನಾನು ಅಪ್ಲೋಡ್ ಸಹ ಮಾಡಿ ಆಯಿತು. ಬಟ್ ಈಗ ಎಂತಂದರೆ ಇದು ಮೊನ್ನೆ ಪ್ರಾಬ್ಲಮ್ ಬರ್ತದೆ, ಎಂತ ಗೊತ್ತಿಲ್ಲ, ಓಪನ್ ಆಗ್ತಿಲ್ಲ. ಹಾಗೆ ಅದಕ್ಕೆ ನಾನು ಅನ್ಇನ್ಸ್ಟಾಲ್ ಮಾಡಿದ್ದು. ಬಟ್ ಇದು ಸೇಮ್ ಪ್ರಾಬ್ಲಮ್ ಬರ್ತದೆ ಅಂತ ನೋಡಬೇಕಷ್ಟೇ, ನಾವು ಹುಡುಕಿ ನೋಡಬೇಕಷ್ಟೇ ಗೂಗಲಲ್ಲಿ. ಬಟ್ ಅದೇ ನಂದು ಕೆಲಸ ಎಲ್ಲ ಆಯ್ತು ಇಲ್ಲಿದು. ನಾನು ಅದೇ ಕ್ಯಾಮರಾ ಸಹ ಚಾರ್ಜ್ಗೆ ಇಟ್ಟಿದ್ದೆ. ರೀಸನ್ ಅದೇ ಚಾರ್ಜ್ ಇರಲಿಲ್ಲ, ಟೈಮ್ ಲ್ಯಾಪ್ಸ್ ಎಲ್ಲ ತೆಗೆದಿದ್ದೆಲ್ಲ, ಹಾಗೆ ಚಾರ್ಜ್ ಇಡಲಿಕ್ಕೆ ಮರ್ತೋಗಿತ್ತು. ಈಗ ಚಾರ್ಜ್ ಎಲ್ಲ ಇಟ್ಟು ಆಲ್ಮೋಸ್ಟ್ ಇಷ್ಟು ಆಗಿದೆ, ಒಂದು ಸಾಧಾರಣ ಫುಲ್ ಅಂತೇಳಿ ಆಗಲಿಲ್ಲ, ಬಟ್ ಸ್ಟಿಲ್ ಮ್ಯಾನೇಜಬಲ್. ಹಾಗೀಗ ನಾನು ಎಂತ ಒಂದು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟೆ. ಮತ್ತೆ ಲೇಟ್ ಆಗ್ತದೆ. ಹಾಗೆ ಅದು ಆ ಚಾನಲಲ್ಲಿ ಲೈವ್ ಆಗೋದದ್ದು 7 ಗಂಟೆ ಆಯಿತು, ಸೇಮ್ ಟೈಮಿಗೆ ಇಲ್ಲಿಗೆ. ಹಾಗೆ ನಾನೆಲ್ಲ ಮಾಡ್ತಿದ್ದೇನೆ. ಈಗ ಈಗ ಇದಾಗ್ತುಂಟು, ಎಂತ ಲಾಂಚ್ ಆಗ್ತಿಲ್ಲ ಸರಿ ಕಟ್ಟೆ, ಎಂತ ಗೊತ್ತಿಲ್ಲ. ಒಮ್ಮೆ ಆಗ್ತದೆ. ಈಗಾಯಿತು ವಿಚಿತ್ರ ಅದು. ಹಾಗೆ ಒಂದು ಸೆಕೆಂಡ್ ಆಯಿತು. ನಾನು ನೋಡಿದ್ದೆ ಇದೆಲ್ಲ ಚಾರ್ಜ್ ಖಾಲಿ ಆಯಿತು ಯಾವುದು ಲ್ಯಾಪ್ಟಾಪಲ್ಲಿ. ಈಗ ಒಂದು ಕ್ವಿಕ್ ಕಾಲ್ ಬಂದಿತ್ತು, ಅದನ್ನು ರಫ್ ಅಟೆಂಡ್ ಮಾಡಿ ಇದೆಲ್ಲ ಮಾಡಿ ಇದನ್ನು ನಾನು ಕೆಳಗೆ ಹೋಗೋದು. ಏನು ಮತ್ತೆ ಸುಕ್ಕ ಮಾಡಲಿಕ್ಕೆ ಉಂಟು, ಅದೆಲ್ಲ ಆಗಬೇಕಷ್ಟೇ. ಗಂಟೆ 1 ಆಯಿತು. ಕೊಡ್ತದೆ ಗಂಟೆ ಹೋಗಿ ಆಯ್ತಲ್ಲ, ಎಲ್ಲ ಆಯ್ತು ಅದರದ್ದು. ಅಬ್ಬಾ ಎಂತ ಬಿಸಿಲು ಗೊತ್ತುಂಟ, ಬಿಸಿಲು ಹಾಗೆ ವಾಟ್ರಸ್ ಬಿಸಿಲುಂಟು. ನಾನಾಗ ಆ ಬಿಸಿಲಲ್ಲಿ ಮೇಲೋಗಿ ತಮ್ಮಲೆ ಅಂತೆ ಟೈಮ್ ಲ್ಯಾಪ್ಸ್ ತೆಗೆದುಕೊಂಡು ಟೈಮ್ ಲ್ಯಾಪ್ಸ್ ಗಾಳಿ ಉಂಟು, ಆದರೆ ಸೆಕೆ ಹಾಗೇನೆ ಉಂಟು, ಬಿಸಿಲುಂಟಲ್ಲ, ಆದ ಕಾರಣ ಇವರು ಇಲ್ಲಿದ್ದಾರೆ. ಹಾಯ್ ಶಶಿಕಾಲ್, ಎಂತ ಮಾಡೋದು? ಹಾಂ ಹೇಗಿದ್ದೀರಾ? ನಾನು ಮತ್ತೆ ಸಿಗ್ತೇನೆ ಮತ್ತೆ.
ಆ ಕೆಳಗೆ ಬಂದು ಇದೆಲ್ಲ ಮಾಡಿ ಈಗ ಮೊಟ್ಟೆ ಪದಾರ್ಥ ಸಾತ ಬಂದು ರಾಪ 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 ಮಾಡಿದ್ದು. ಹಾಗೆ ಇದನ್ನು ಸ್ವಲ್ಪ ಒಂದು 2 ಶಾರ್ಟ್ಸ್ ತೆಗಿಯುವ. ಮತ್ತೆ ತೋರಿಸ್ತೇನೆ ಎಂತೆಲ್ಲ ಉಂಟು ಊಟಕ್ಕೆ ಅಷ್ಟೇ. ಸೊ ಇದರದೆಲ್ಲ ಶಾರ್ಟ್ಸ್ ತೆಗೆದು ಮತ್ತೆ ಸಿಗ್ತೇನೆ. ಎಸ್ ಆಯಿತು, ಇದರದ ಕೆಲಸ ಆಯಿತು. ಅದನ್ನು ಸ್ಲೋ ಕುಕ್ಕಿಂಗ್ ಆಗ್ತದೆ, ಆಗ ಚಂದ ಇದೆಲ್ಲ ಆಗ್ತದೆ. ಈಗ ಗಂಟೆ ಏನಾಗಲಿಲ್ಲ, ಇನ್ಸುಂಟು ಅರ್ಧ ಗಂಟೆ ಉಂಟು ಊಟ ಮಾಡಲಿಕ್ಕೆ. ಹಾಗೆ ಇದನ್ನು ರಪ್ಪ ಕುಕ್ ಮಾಡಿ, ಯಾಕಂದರೆ ಅವಾಗ ಚಂದ ಫ್ಲೇವರೆಲ್ಲ ಎಲಿಬೇಕಲ್ಲ ಅದಕ್ಕೋಸ್ಕರ ರಪ್ಪ ಮಾಡಿ ಈಗ ನಂದು ಇಲ್ಲಿದ್ದು ಕೆಲಸ ಆಯಿತು. ಇನ್ನು ನಾನು ಮತ್ತೆ ಸಿಗ್ತೇನೆ, ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಆವಾಗ ಇವತ್ತು ಊಟಕ್ಕೆಲ್ಲ ಯಾವುದೊಂದು ಫ್ರೂಟ್ಸ್ ಇರಬೇಕು ನೋಡು, ಮತ್ತೆ ಕಂಟಿನ್ಯೂ ಮಾಡ್ತೇನೆ ವ್ಲಾಗನ್ನು. ಗಂಟೆ 2 ಆಯಿತು. ಈಗ ಇನ್ನು ಊಟ ಮಾಡುವ ಮುಂಚೆ ಹೇಳ್ತೇನೆ, ಇದು ನಿನ್ನದು ಸೌಯ, ಮತ್ತು ಅದಾಗ ಇದು ಮಾಡಿದ್ದು ಮುಟ್ಟಿ, ಮತ್ತು ಮೊನ್ನೆದು ಕೋಳಿ, ಮತ್ತೊಂದು ಮಾವು, ಮತ್ತು ದೋಸೆ, ಮತ್ತು ಊಟ. ಹಾಗೆ ಮಾವು ಟೇಸ್ಟ್ ಮಾಡೋಣ, ಚಂದ ಉಂಟು. ಅದು ಫ್ರಿಜ್ಜಲ್ಲಿ ಇಟ್ಟಿದ್ದಾಗ ಇದು ಟೇಸ್ಟ್ ಆಗಿದೆ ಮೊಟ್ಟೆದು. ಹಾಗೆ ನಾನೇನು ವ್ಲಾಗ್ ಸಂಜೆ ಕಂಟಿನ್ಯೂ ಮಾಡ್ತೇನೆ. ಮತ್ತು ದೋಸೆಲಿಗೆಲ್ಲ ಹಾಗೆ ಸಂಜೆವೇ ನೋಡುವ ಒಂಥರ ಇಂಟ್ರೆಸ್ಟಿಂಗ್ ಮಳೆ ಬರುವಾಗ ಆಗಿದೆ ಗೊತ್ತಿಲ್ಲ, ಇದ್ದರೆ ಮತ್ತೆ ತೋರಿಸ್ತೇನೆ. ಟೇಸ್ಟ್ ಆಗಿದೆ ಮೊಟ್ಟೆದು ಆ್ಯಕ್ಚುಲಿ. ನಾನು ಮೇಲೆ ಎಡಿಟಿಂಗ್ ಮಾಡಲಿಕ್ಕೆ ಬಂದದ್ದು. ಎಡಿಟಿಂಗ್ ಮಾಡಿ ಬರುವಾಗ ಅಲ್ಲೊಂದು ಕ್ಲೌಡ್ ಫಾರ್ಮೇಷನ್ ಆಗಿತ್ತು, ಈಗ ಹೋಯಿತು. ಆಗ ಚಂದಿತ್ತು. ಫೋಟೋ ತೆಗೆದಿದ್ದೇನೆ, ಬಟ್ ಅದು ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಟೈಮ್ಲೆಸ್ ತೆಗಿಯೋ ಅಂತ ಹೇಳಿದ್ದೆ, ಬಟ್ ಇಲ್ಲ, ಅದು ಹೋಯ್ತು. ಆಗ ಚಂದಿತ್ತು, ಚೆಂದಾಗಿ ಕ್ಲೌಡ್ ಫಾರ್ಮೇಷನ್ ಅದದ್ದು. ಕೆಳಗೆ ವಿಡಿಯೋ ತೆಗೆಯುವ ಮೇಲೆ ಬಂದೆ, ಬಟ್ ಮೇಲೆ ಅದಕ್ಕಿಂತ ಚಂದ ಉಂಟು ಮಾರೆ. ಈಚೆಲ್ಲ ನೋಡ್ಲಿಕ್ಕೆ ಹೋದರೆ ಚಂದ ಕ್ಲೌಡ್ ಫಾರ್ಮೇಷನ್ ಆಗಿದೆ. ಮೋಸ್ಟ್ಲಿ ಇವತ್ತು ರಾತ್ರಿ ಮಳೆ ಉಂಟಾ ಅಂತ ಗೊತ್ತಿಲ್ಲ, ಬಟ್ ಈಚೆ ಸಹ ಚಂದ ಫಾರ್ಮೇಷನ್ ಆಗಿದೆ. ಅದು ಆ್ಯಕ್ಚುಲಿ ಸೀನಿಕ್ ವ್ಯೂ ಕೊಡ್ತುಂಟು. ಹಾಗೆ ಅದರದ್ದು ಫಸ್ಟ್ ನಾನು ಫೋಟೋ ಒಂದೆರಡು ತೆಗಿದೆ. ನಾನೀಗ ರೂಮಿಗೆ ಬಂದೇನೆ, ನಾನೇನು ಎಡಿಟ್ ಮಾಡೋದು, ಹಾಗೆ ವ್ಲಾಗಲ್ಲಿ ಸೆಂಡ್ ಮಾಡೋದು ಕಣ್ಣಿಗೆ ಅಂತ ಹೋಯ್ತು. ಹಾಗೆ ಅದು ಅಷ್ಟು ತೋರಿಸ್ಲಿಕ್ಕೆ ಚೆಂದ ಇತ್ತು ಅಲ್ಲಿ. ಆಗ ಸ್ವಲ್ಪ ನಾನು ಬೇಗ ಬರ್ತಿದ್ದರೆ ಸ್ವಲ್ಪ ಜಾಸ್ತಿ ಕವರೇಜ್ ಮಾಡಲಿಕ್ಕೆ ಸಿಗ್ತಿದ್ದೆ. ಮತ್ತೊಂದರಲ್ಲಿ ಎಷ್ಟು ಸಿಕ್ಕಿತ್ತು ಅಷ್ಟೇ ಖುಷಿ ಪಡ್ತಿದ್ದೇನೆ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ಇದಾಗಿತ್ತು ಇವತ್ತು ಬ್ಲಾಗ್. ಇನ್ನು ನಾಳೆ ಸಿಗ್ತೇನೆ, ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ.